ಎಲ್ಲಾ ಕ್ರೀಡಾಪಟುಗಳು ಸಹಕರಿಸಬೇಕು, ಯಾರು ಹೋಗ್ಬಾರ್ದು. ಕ್ರೀಡಾಪಟುಗಳಲ್ಲಿ ಜೋರಾದ ಚಪ್ಪಾಳೆ ಪ್ರೋತ್ಸಾಹಿಸಿದ್ದಲ್ಲಿ ಮುಂದೆ ಇನ್ನ ಕ್ರೀಡೆಗೆ ಅನುಕೂಲ ಆಗುತ್ತೆ. ಹುಡುಗರಿಗೆ ಇದೇ ತರ ಮುಂದೆ ಇನ್ನ ಕ್ರೀಡೆಗೆ ಮಾಡೋಣ, ನೆಕ್ಸ್ಟ್ ಇಯರ್ ಇನ್ನ ಗ್ರ್ಯಾಂಡ್ ಆಗಿ ಮಾಡೋಣ. ಪ್ರೋತ್ಸಾಹಿಸಬೇಕು, ಜೋರಾದ ಚಪ್ಪಾಳೆ. ನಂತರ ಸ್ವಲ್ಪ ಕೈ ಮೂವರು ನೋಡ್ರಿ ಕೈ ಗುಡ ಬಾರ ನೋಡ್ರಿ ಜೋರಾದ ಚಪ್ಪಾಳೆ. ಒಂದು ಫೋಟೋ ಇಟ್ಕೊಬೇಕು. ಇದೇ ರೀತಿ ರಾಜ್ಯೋತ್ಸವ ಸಂಸ್ಕರಿಸಬೇಕು. ಕ್ರೀಡೆ ಅಂದ್ರೆ ಏನೋ ಬರುತ್ತೆ ಹೋಗುತ್ತೆ ಅದೆಲ್ಲ ಮನಸ್ಸಲ್ಲಿ ಆರ್ಗನೈಸಿಂಗ್ ಗುರುವಾರ ಸನ್ಮಾನ ಕಾರ್ಯಕ್ರಮ ಗುರುವಾರ ಇದೇ ರೀತಿ ಸಹಕರಿಸಬೇಕು ಎಲ್ಲಾ ಕ್ರೀಡೆಗಳಲ್ಲೂ. ಇಲ್ಲಿ ನೋಡಲ್ಲ ಗುರುವಾರಿಗೆ ಜೋರಾದ ಚಪ್ಪಾಳೆ. ಈ ಕ್ರೀಡಾ ಸಕ್ಸಸ್ ಆಗೋದಕ್ಕೆ ಕಾರಣ ಮೊದಲನೇದಾಗಿ ಎಲ್ಲ ಚಪ್ಪಾಳೆ, ಜೋರಾದ ಚಪ್ಪಾಳೆ. ಮತ್ತೆ ಈ ಟೂರ್ನಿ ನಡೆಯಲು ಜಾಕಬ್ ಜೋಗ್ ಮತ್ತೆ ಪುರಾತನ ತುಂಬಾ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಮುಂದಿನ ಸ್ಪಾನ್ಸರ್ ಮಾಡಬೇಕಂತ ನಮ್ಮ ಕಡೆಯಿಂದ ಪ್ರತಿ ವರ್ಷ ನಿಮಗೆ 1 ಲಕ್ಷ ರೂಪಾಯಿ ನಾವು ಈ ಟೂರ್ನಮೆಂಟ್ಗೆ ನಾವು 15,000 ಮುಂದಿನ ವರ್ಷ 3 ಪ್ರೈಸ್ 25, 20 ಮತ್ತೆ 15,000 ರೂಪಾಯಿ. ಇವತ್ತು ಏನೋ ಪಂಚಾಯತಲ್ಲಿ ಎಲ್ಲ ಯುವಕರೆಲ್ಲ ಸೇರಿಕೊಂಡು BPL 3 ಕ್ರಿಕೆಟ್ ಅಂತ ಟೂರ್ನಮೆಂಟ್ ಮಾಡಿದ್ರು. ಆ ಟೂರ್ನಮೆಂಟ್ಗೆ ಆಯೋಜಕರಾಗಿ ಅಂದರೆ ಸ್ಪಾನ್ಸರ್ ಆಗಿ ನಮ್ಮ ಮೆಥಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ MD ಅವರಾದಂಥ ಜಾಕಬ್ ಜೋಶ್ ಅವರು ಬಂದಿದ್ದಾರೆ. ಅವರು ಸಂಪೂರ್ಣವಾಗಿ ನಿಮಗೆ ಏನೋ ಸಹಕಾರ ಮಾಡಿದ್ದಾರೆ. ಈಗ ಮುಂದೆ ಕೂಡ ನಾನು ಈ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತೀನಿ. ನಿಮಗೆ ಪ್ರತಿ ವರ್ಷ ಒಂದು ನಮ್ಮ ಗ್ರಾಮದ ಪರವಾಗಿ ಅವ್ರಿಗೆ ನಾನು ಆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಏನು ಈಗ ಎಲ್ಲ ಏನು ಯುವಕರಿಗೆ ಈಗ ಒಂದು ಬೇರೆ ನಮ್ಮ ಕೆಲಸ ಯಾವಾಗ್ಲೂ ಇದ್ದೇ ಇರ್ತದೆ. ಅಟ್ಲೀಸ್ಟ್ ಯಾವಾಗ್ಲೂ ವರ್ಷಕ್ಕೂ 6 ತಿಂಗಳು ಈ ತರ ಒಂದು ಏನಾದ್ರು ಒಂದು ಇದಾಕೊಂಡು ಪ್ರೋಗ್ರಾಮ್ ಹಾಕೊಂಡು ಒಂದು ಟೂರ್ನಮೆಂಟ್ ಮಾಡ್ಕೊಂಡ್ರೆ ಒಂಥರ ಎಲ್ಲರೂ ಒಗ್ಗಟ್ಟಾಗಿರ್ತೀರಿ, ಎಲ್ಲ ಒಟ್ಟಿಗೆ ಸೇರ್ತೀರಾ, ಏನೋ ಒಂದು ಖುಷಿ ಇರ್ತದೆ. ಹಂಗಾಗಿ ನೀವು ಯಾವಾಗ್ಲೂ ಪ್ರತಿ ವರ್ಷನೂ ಇದನ್ನ ವರ್ಷಕ್ಕೆ 6 ತಿಂಗಳಿಗೊಂದ್ಸತಿನ ವರ್ಷಕ್ಕೊಂದ್ಸತಿನ ಮಾಡಿ ನಮ್ಮ ಕಡೆಯಿಂದ ಕೂಡ ನಾನು ಯಾವಾಗ್ಲೂ ಏನೋ ಒಂದು ನನ್ನ ಕಡೆಯಿಂದ ಮ್ಯಾಕ್ಸಿಮಮ್ ಏನಾಗ್ತದೆ ನಾನು ಸಪೋರ್ಟ್ ಮಾಡ್ತೀನಿ. ಕರೆಸಿ ನಮಗೂ ಏನೋ ಸನ್ಮಾನ ಮಾಡಿದ್ದಕ್ಕೆ ಎಲ್ರಿಗೂ ಎಲ್ಲ ಟೀಮ್ಗಳ ಎಲ್ಲ ಯುವಕರಿಗೂ ಕೂಡ ನನ್ನ ಕಡೆಯಿಂದ ಅನಂತ ಮೆಥಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಜಾಕಬ್ ಸರ್ ಅವರೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುರೇಶನವರು ಹಾಗೂ ಇಲ್ಲಿ ನಡೆದಿಗಳೆಲ್ಲ ಹಿರಿಯರೇ ಹಾಗೂ ಕ್ರೀಡಾಪಟುಗಳೇ. ನಾನು ಕೂಡ ಮುಂಚೆ ಎಲ್ಲ ಕ್ರಿಕೆಟ್ ಅಭಿಮಾನಿನೂ ಹೌದು, ಆಡಿರೋದು ಹೌದು. ಹಾಗಾಗಿ ನಮ್ಮ ರಾಜೇಶ್ ಮತ್ತು ಎಲ್ಲರೂ ಸೇರಿಬಿಟ್ಟು ಒಂದು ಆಟ ಆಡಬೇಕಣ್ಣ, ಇದೇನಾದರೂ ಇದು ಮಾಡಬೇಕಂದಾಗ ಯಾರೋ ನಮ್ಮ ಸಾರ್ ಹೇಳಿದ್ರು LPIL ಒಂದು ಇದು ಮಾಡಿದ್ವಿ ಕಂಪ್ನಿ ಪೂರ್ತಿನ ಒಂದು ಅಲ್ಲಿ ಇದರಲ್ಲಿ ಅವಲಹಳ್ಳಿ ಫೀಲ್ಡಲ್ಲಿ. ಅವತ್ತು ನಾನು ಹೋಗಿದ್ದೆ. ಅವತ್ತು ಹೇಳಿದ್ರು ನಿಮ್ಮೂರಲ್ಲಿ ಒಂದು ಅರೇಂಜ್ ಮಾಡಿಸಪ್ಪ, ನಾನು ಅದನ್ನೆಲ್ಲ ಮಾಡಿಸ್ತೀನಿ ಅಂತ ಹೇಳಿದ್ರು ಸರ್. ಅವತ್ತು ನೀವು ಹೇಳಿದ್ರೆ ಅದೇ ಜ್ಞಾಪಕ ಇತ್ತು, ನೀವು ಕೇಳಿದ್ರಿ. ಹಾಗಾಗಿ ನಾನು ಸಾರಿಗೆ ಅಪ್ರೋಚ್ ಮಾಡಿದೆ, ಕೇಳಿದೆ. ಆಯಿತು ಮಾಡಿಸು, ನಾನು ಬರ್ತೀನಿ, ಅದೇನು ಬೇಕಾದರೂ ಸಹಕಾರ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಈಗ ನಮ್ಮೂರಿಗೆ ಬಂದು ನಿಮಗೆಲ್ಲ ಸಹಕಾರ ಕೊಟ್ಟು ಏನೋ ಒಂದು ಎಲ್ಲರ ಹತ್ರನೂ ದುಡ್ಡಿರಲ್ಲ, ದುಡ್ಡಿದ್ರೂ ಆಟ ಆಡೋ ಮನಸ್ಸಿರಲ್ಲ. ಹಾಗಾಗಿ ದುಡ್ಡಿರೋ ಎಲ್ಲ ಕೆಲಸನೇ ಮಾಡ್ಕೊಂಡು ಇದ್ರೂ ಕೂಡ ಪ್ರಯೋಜನ ಆಗಲ್ಲ. ಹಾಗಾಗಿ ತಾವೆಲ್ಲರೂ ಭಾಗವಹಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಿ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಾರಲ್ಲಿದೆ, ಮುಂದಿನ ದಿನದಲ್ಲಿ 3 ಪ್ರೈಸ್ ಇಡೋಣ.
ಮತ್ತು 1 ಲಕ್ಷ ರೂಪಾಯಿ ಖರ್ಚು ಮಾಡೋಣ ಮತ್ತು ಯುಗಾದಿ ಇದೇ ಸಮಯದಲ್ಲಿ ಮಾಡ್ರಿ ಅಂತ ಅಕಸ್ಮಾತ್ ನಾವಿರ್ಬೋದು ನೀವೆಲ್ಲ ಇದ್ದೀರಿ, ಸಾರ್ ಇರ್ತಾರೆ, ನೀವು ಕೂಡ ಸಾರ್ ಹತ್ರ ಮೀಟ್ ಆಗಿಬಿಟ್ಟು ಮಾತಾಡ್ಬಿಟ್ಟು ಈ ಥರ ಮಾಡ್ಬೇಕು ಸರ್ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಕ್ರೀಡಾಪಟುಗಳ ಪರವಾಗಿ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ತಿಳಿಸ್ತೀನಿ.